என்ன சேட்டா என்ன குருவாரப்ப ராகவேந்திராய ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಹಾಲೆಲ್ಲಾದರೂ ರಾಜ್ಕುಮಾರ್ ಒಂದು ಸಾಂಗ್ ಹೇಳ್ತಿದ್ದೆ ನೀನು ಹೇಳಿ. ಹೌದು. ಐ ಮ್ಯಾ ಮ್ಯಾ ಐ ಮ್ಯಾ ಇದು ನೋಡು ಮರಿ, ಇದು ನೋಡು ಮರಿ. ಇದಕ್ಕೆ ಅದೇ ತಾಯಿ ಅಂತ ಹೆಂಗ್ ಗೊತ್ತಾಗುತ್ತೋ? ಈಗೆಲ್ಲ ನಾನು ಕೇಳ್ತಾ ಇರೋದು ಗುರು. ಅದೇ ಅಲ್ಲ. ಐ ಕಚ್ಕೊಂಡ್ಬಿಡ್ತು. ಏ ಇರು. ತಮ್ಮ ಇದು ಇದು ವೈ ಪುಟ್ಟಿಂಗ್ ದಿಸ್ ಎದಕ್ಕೂ ಕಳ್ಳರು ಬರ್ತಾರಂತೆ ರಾತ್ರಿ ಹೊತ್ತು. ಕಳ್ಳರು ಬಂದ್ಬಿಟ್ಟು ನಾಯಿನ ಸಾಯಿಸಿ ಕುರಿಗಳನ್ನ ಇಟ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಮೇನ್ ಅದು ಕತ್ತಿಡಿದ್ರೇನೆ ಅದಕ್ಕೆ ಹಿಡಿಯಕ್ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಚುಚ್ಚೋದಕ್ಕೆ ಹಿಡಿದ್ರೆ ಇವಾಗ ಕೈ ಹಿಡಿದ್ರೆ ಅವ್ರಿಗೆ ಫುಲ್ ಹಾಕ್ಬಿಡುತ್ತೆ. ಏನ್ ಗುರು ಈ ತರ? ನಾನು ಚಿರತೆಗೆ ಅಂತ ಅನ್ಕೊಂಡಿದ್ದೆ. ಚಿರತೆಗೂ ಆಗುತ್ತೆ ಮೇನ್. ಮ್ಯಾಕ್ಪಾಲ್ ನಾಯಿಗಳಿಗೆ ಫುಡ್ ಒಳ್ಳೆ ಪೌಷ್ಟಿಕಾಂಶ. 1000 ಕುರಿಗಳಿದೆಯಂತೆ. 1000 ಇಂಟು 25,000 ಅಂದ್ರೆ 2.5 ಕೋಟಿ ಮಾಲ್ ಹಿಡ್ಕೊಂಡವ್ರು. ಕೋಟಿ ಅಧಿಪತಿ ಗುರು ಅವರು. ಹಂಗಂದ್ರೆ ಹಂಗೆ ಇದೆ ಕಣೋ. ಕೇಳ ಸೇವಗೆ ಕೊಡು ಯಪ್ಪ. ಸೇವು ಹೊಟ್ಟೆ ಹತ್ರ ಹಾಕ್ಬಿಟ್ರೆ ಸಖತ್ತು. ತಂತ್ರಿಗಳು ತಂತ್ರಿಗಳು ಅನ್ನೋದು ಅವ್ರಿಗೆ ತಂತಿ ಅಲ್ಲ, ತಂತಿ ಅನ್ಬಿಟ್ಟ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತಿದ್ದೀವಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆಯಕ್ಕೆ ಬಂದಿದ್ದೀವಿ. ನಾನು, ಗಿರಿ, ಪವನ್ ಮತ್ತು ಕಲ್ಕಿಯವರು. ಸೊ ಆ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಂದಿನ ದಿನವನ್ನು ಪ್ರಾರಂಭಿಸುತ್ತಿದ್ದೇನೆ. ಸೊ ಇವಾಗ ಮೊದಲನೇದಾಗಿ ತುಂಬ ಬಿಸಿಲಿದೆ ಹೊರಗಡೆ. ಸಮಯ ಬಂದು 10 ಗಂಟೆ ಆಗೋಗಿದೆ. ಕೆಳಗಡೆ ಹೋಗಿ ಒಂದು ಟೀ ಮತ್ತು ತಿಂಡಿ ತಿಂದ್ಕೊಂಡು ಮತ್ತು ರಾಯರ ದರ್ಶನ ಪಡೆದು ವಾಪಸ್ ರೂಮಿಗೆ ಬಂದು ಮತ್ತು ಪುನಃ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಒಂದು ದರ್ಶನ ಪಡೆದು ಮತ್ತು ಬೆಂಗಳೂರಿಗೆ ಮರಳುತ್ತೇವೆ ವಾಪಸ್. ಧನ್ಯವಾದಗಳು ಸ್ನೇಹಿತರೆ. ಮತ್ತು ಪುನಃ ತಿಂಡಿ ತಿನ್ನುತ್ತಾ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ, ಮತ್ತು ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಸೊ ನೋಡಿ, ಇದು ಮಂತ್ರಾಲಯದ ಒಂದು ದೇವಸ್ಥಾನ ಇಲ್ಲಿದೆ, ರಾಯರ ದೇವಸ್ಥಾನ. ಸೊ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಅದು ತುಂಗಭದ್ರಾ ನದಿ. ನೀರು ಸ್ವಲ್ಪ ಕಮ್ಮಿ ಇದೆ, ತೊಂದರೆ ಇಲ್ಲ. ಈ ರೂಮಲ್ಲಿ ಆಲ್ರೆಡಿ AC ಆಫ್ ಮಾಡಿಬಿಟ್ಟಿದ್ದಾರೆ. AC ರೂಮ್ ಅಂತ ದುಡ್ಡು ಕೊಟ್ಟು ತೊಗೊಂಡಿದ್ದೇನೆ. ನೋಡಿ, ACನೇ ಆಫ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳಿ ಇವರು? ಸೆಕೆ ಆಗ್ತಾಯಿದೆ ನಮಗೆಲ್ಲ. ಇಲ್ಲಿ ಒಳಗಡೆ ಎಲ್ಲ ಜ್ಯೂಸ್ ಹೋಗ್ತಾಯಿದೆ. ನಾನು ಬೇರೆ ಫುಲ್ಲಿ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಕೇಟ ಸ್ವಾಮಿಗಳಿಗೆ ತಿಂಡಿ ಸಿಕ್ಕಿಲ್ಲ ಅಂತ ಸ್ಟೆಡಲ್ಲಿ ಕೊಂಡು ಬಿಟ್ಟಿದ್ದಾರೆ. ಏನು ಹೇಳಿ, ತಿಂಡಿ ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಬಿಟ್ಟು ಇರೋ ಕೊಡ್ಸಿರೋ ಬೇಜಾರು ಮಾಡ್ಕೊಬೇಡಿ. ಯಡಿಯಪ್ಪಂ ರೆಡಿ ಧ್ಯಾನ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಬಿಸಿಲಿದೆ. ತಂತ್ರಿಗಳು ತುಂಬ ಬಿಸಿಲಿದೆ. ಏನಕ್ಕೆ ಅಂತಂದರೆ ನಾವಿರ್ತಕ್ಕಂಥದ್ದು ರಾಯಚೂರು ಡಿಸ್ಟಿಕ್ ಅಲ್ವಾ. ಸೊ ಉತ್ತರ ಕರ್ನಾಟಕನ ಕನ್ನಡ ಅಂತಾರೆ ಇದನ್ನು. ಉತ್ತರ ಕರ್ನಾಟಕ ಭಾಗ ಎಲ್ಲ ಬಿಸಿಲು ಜಾಸ್ತಿನೇ. ಏನು ಮಾಡೋಕ್ಕಾಗಲ್ಲ. ರಾಯರ ದರ್ಶನ ಪಡೆದು ಆಮೇಲೆ ಏನಿಲ್ಲ, ನಾವು ಮರಳಿ ಬೆಂಗಳೂರಿಗೆ ತೆರಳುತ್ತೇವೆ. ರೆಡಿನಾ ತಿಂಡಿ ತಿನ್ನೋದಕ್ಕೆ? ನೀವೆಲ್ಲೋ ಬೇರೆನೇ ನೋಡ್ತಾ ಇದ್ದೀರಾ? ಏನು ಹೇಳಿದಿ ನೀವು? ಖುಷಿ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಹಾಲೆಲ್ಲಾದರೂ ರಾಜ್ಕುಮಾರ್ ಒಂದು ಸಾಂಗ್ ಹೇಳ್ತಿದ್ದೆ ನೀನು ಹೇಳಿ. ನೀನು ಎಲ್ಲ ರೆಡಿ. ನೀರಲ್ಲಿ ನೀರಾಗಿ ಹಾಯಾಗಿರುವೆ. ಲೇಟ್ ಆಯ್ತು ಅಂತ ಇವಾಗ ಹಾಡಾಡ್ಕೊಂಡು ಅವನು. ನಾವೇನೋ ಮಾಡ್ತವ್ರೆ. ಇದು ಫುಲ್ಲು ತಿರ್ಪ್ತಿ ನೋಡಿದ್ದು, ತಿರ್ಪ್ತಿ ಮೋಡು. ರೆಡಿ ಆಯ್ತು, ನಡೀರಿ. ಓಕೆ, ಸೊ ಮೈದಾನಕ್ಕೆ ಇಳಿದೀವಿ, ಅಂದರೆ ರೋಡಿಗೆ ಬಂದಿದ್ದೀವಿ.
ಫುಲ್ಲು ಬಿಸಿಲು ಸಖತ್ತು ಹಂಗೆ ಹಾಕೊಂಡು ರುಬ್ತಾ ಇದೆ. ಇನ್ನೂ ಎಫೆಕ್ಟ್ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ಇವಾಗ ತಾನೇ ಎ ಸಿಯಿಂದ ಹೊರಗಡೆ ಬಂದಿದ್ದೀವಲ್ಲ, ಆದ್ದರಿಂದ ನೋಡಿ ಎಲ್ಲ ಬಾಯ್ಸು ಇವನಂತೂ ನೆರಳದೇ ಹುಡ್ಕೊಂಡು ಹೋಗ್ತವ್ರೆ ನೋಡಿ ಸತೀಶ್ ಅವರು. ಸೊ ಇವಾಗ ತಿಂಡಿ ತಿನ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ. ಇಲ್ಲೇ ಇದೆಯಲ್ಲೋ ಗುರು ವರ್ಕ್ಸಾ? ಓಕೆ ಗುರು ಬೃಂದಾವನ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಕ್ಕೆ. ನೋಡ ಹೆಂಗಿರುತ್ತೆ ಅಂತ. ಏನು ಗುರು ಬಿಸಿ. ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಮಾಡಿ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಸಕ್ಕತ್ತಾಗಿದೆ ಇವಾಗ ಫುಲ್ಲು ಚೇಂಜು. ಮೊದಲು ಇಲ್ಲಿ ಅಂಗಡಿಗಳೆಲ್ಲ ಇತ್ತು ನಾನು ಬಂದಾಗ, ಅಂದರೆ ತುಂಬ ವರ್ಷ ಆಯಿತು ನನ್ನ ಬಂದಿಗೆ. ಆವಾಗ ಅಂಗಡಿಗಳು ಮತ್ತು ರೋಡು ಎಲ್ಲ ಇತ್ತು. ಇವಾಗ ಫುಲ್ ಚೇಂಜ್, ಫುಲ್ ರಿನೋವೇಟ್. ಸಕ್ಕತ್ತಾಗಿದೆ. ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ. ಇದಾಕ್ಬಿಟ್ಟು ಫೋಟೋಸ್ ಹಾಕ್ಬಿಟ್ಟು ಸೂಪರ್. ಜನ ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ, ನೋಡಬೇಕು. ಒಟ್ಟಿನಲ್ಲಿ ಸಖತ್ತು ಬಿಸಿಲಿದೆ. ಕಾಲು ಇದೇನು ಮ್ಯಾಟ್ ಹಾಕಿದಾರೋ ಇದು ಕೂಡ ಬಿಸಿ 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 ಅನ್ನಿಸ್ತಾ ಇದೆ. ಏನು ಹೇಳಿ, ಸಖತ್ತು ಬಿಸಿಲು. ನೋಡ್ಕೊಂಬರ್ಬೇಕಷ್ಟೆ. ಏನು ಗುರು ಮ್ಯಾಟು ಬಿಸಿ ಅಲ್ಲ, ಈ ಮ್ಯಾಟು ಬಿಸಿ ಆಗ್ಬಿಟ್ಟಿದೆಯಲ್ಲ ಯಪ್ಪ. ಮ್ಯಾಟು ಬಿಸಿ ಯಪ್ಪ ಪಾಪ. ನೀವು ಎನಿ ಟೈಮು ರಾಯರ್ದು ಇಲ್ಲಿ ದರ್ಶನ ಮಾಡ್ಬೋದು. ಏನು ಹೇಳಿ, ಸೂಪರ್ ಸಕಲಾಗಿದೆ ಗುರು. ಇವಾಗ ಸೂಪರಾಗಿ ಮಾಡ್ಬಿಟ್ಟಿದಾರಲ್ಲ. ಏನು ಯಾರು ಇಲ್ಲ ಈ ರೋಡಲ್ಲಿ. ಇವಾಗ ಫುಲ್ಲು ಖಾಲಿ ಮಾಡಿಸ್ಬಿಟ್ಟಾರೆ ಎಲ್ಲಾನು. ಈಚೆ ಜನನೇ ಇರಲಿಲ್ಲ. ಏಂತಕ್ಕೆ ಈಚೆ ಜನ ಇಲ್ಲ ನೋಡಿದ್ರೆ ಎಲ್ಲ ಒಳಗಡೆ ಸೆಟ್ಲ್ ಆಗ್ಬಿಟ್ಟವ್ರೆ. ಸೂಪರು ತಪ್ಪ. ಉರುಳು ಸೇವೆ ಮಾಡ್ತಾ ಇದಾರೆ. ನೋಡಲ್ಲ ಏನು ಭಕ್ತಿಗೂ ಇದಕ್ಕೂ ಏನೋ ಸಂಬಂಧ ಅಲ್ವೋ. ತುಂಬ ವರ್ಷ ಆಗಿತ್ತು ಗುರು. ಖುಷಿ ಆಗ್ತಾ ಇದೆ ಇಲ್ಲಿ ಬಂದು. ಒಂದು ಬೇರೆನೇ ಫೀಲಿಂಗ್ ಬರ್ತಾ ಇದೆ. ಭಕ್ತಿ ಸೊ ಒಳ್ಳೆ ಒಂದು ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗೀತು. ಸೊ ಇವಾಗ ಏನೋ ಪರ್ಚೇಸ್ ಮಾಡೋಕ್ಕೆ ಅಂತ ಪವನ್ ಹೊರಡೆ ಹೋಗಿದ್ದಾನೆ. ಸೊ ಹೆಂಗಿತ್ತು ದರ್ಶನ? ಎರಡು ಸಲ ಮಾಡ್ದು. ಒಂದು VIP, ಇನ್ನೊಂದು ನಾರ್ಮಲ್ ದರ್ಶನನೇ ಖಾಲಿ ಇವತ್ತು. ಮಂಗಳವಾರ ಆಗಿರೋದ್ರಿಂದ ಅನ್ಸುತ್ತೆ ನೋಡಿ. ಜನ ಅಷ್ಟೇನಿಲ್ಲ, ಪರವಾಗಿಲ್ಲ. ಆದರೆ ಸೆಕೆ ತುಂಬ ಇದೆ. ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ದರ್ಶನ ಎಲ್ಲ ಸೂಪರ್ ಆಗೈತೆ. ಒಳ್ಳೆ ದರ್ಶನ ಆಯಿತು ನೋಡಿ. ನೀವು ಇನ್ನೊಂದ್ಸಲಿ ನೋಡ್ಕೊಂಬಿಡಿ. ಫ್ರೆಶ್ ಪ್ರಸಾದ ಹೋಗ್ತಾ ಇದೆ. ಪ್ರಸಾದ ನಮಗೊಂದೊಂದು ಪ್ಯಾಕೆಟ್ ಕೊಡ್ತಾರೆ. ತಳ್ಳಿದ್ವಿ ಗಾಡಿನ. ಪ್ರಸಾದ ಕೊಡ್ತಾರೆ, ಹಂಗೆ ಕೇಳಿಸ್ಕೊಳ್ಳಿ. ಘಮ 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 ಅಂತ ಸುವಾಸನೆ ಬರ್ತಾ ಇದೆ ಪ್ರಸಾದದ್ದು. ಕೊಂಡ್ಬಿಡ್ಬೇಕಂತೂ. ಸ್ಲೋ ಸೈಡು ಇಡೀ ನಿಧಾನಕ್ಕೆ ಹಿಡಿಬೇಕು. ಹಂಗೂ ಫಾಸ್ಟಾಗಿ ಹೊರಟೈತಲ್ಲೋ. ಈ ಗಿರಿಸ್ವಾಮಿಗಳು ಯಾವಾಗಲೂ ಮಿಸ್ಸಿಂಗು. ಎಲ್ರಿ ಹೋಗ್ತೀರಾ ಸ್ವಾಮಿ? ಏನ್ ವಿಡಿಯೋ ತೆಗೆದ್ರೆ ಬಿಸಿ ಇರ್ತೀನಿ. ಮುಂದೆ ಇಟ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಎಲ್ಲ 3 ಜನ ಒಟ್ಟಿಗೆ ಇದೀವಿ, ಇನ್ನೊಬ್ಬನೇ ಸಪ್ರೇಟ್ ಇರೋದು. ನೋಡಿ ರಾಯರ ದರ್ಶನ ಎಲ್ಲರೂ ಮಾಡ್ಕೊಳ್ಳಿ. ಹಿಂಗೆ ಇರೋದು ಒಳಗಡೆ. ಇನ್ನೊಂದ್ಸಲಿ ಕ್ಲೀನಾಗಿ ಹಿಂಗೆ ಇರೋದು. ಸೊ ಮೈಸೂರು ಗೆಸ್ಟ್ ಹೌಸ್ ಅಂತ ಇಲ್ಲಿ ಫೋಟೋ ತೆಗೆಸ್ಕೊಂಡ್ವಿ. ಅದಾಗ ಪ್ರಿಂಟ್ಔಟ್ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಖತ್ ಬಿಸಿಲಿದೆ, ನಡೆಯೋಕ್ಕೆ ಆಗಲ್ಲ ನೀರು ಹಾಕಿಲ್ಲ ಅಂದರೆ. ನೋಡಿ ನೀರು ಹಾಕ್ತಾ ಇರ್ತಾರೆ ಈ ಥರ. ಬಿಸಿಲಿಗೆ ಕಾಲಿಡೋಕ್ಕೆ ಆಗಲ್ಲ. ಮ್ಯಾಟೆ ಕೂಡ ಫುಲ್ಲು ಬಿಸಿ ಆಗ್ಬಿಟ್ಟಿರುತ್ತೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಫುಲ್ಲು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಏನೂ ಇಲ್ಲ ಅಂಗಡಿಗಳು. ನಮ್ಮ ಫೋಟೋ ನೋಡಿ ಹೆಂಗೆ ನೆನಪು. ಜೀವನದಲ್ಲೇ ಫಸ್ಟ್ ಟೈಮ್ ಈ ಥರ ದೇವಸ್ಥಾನ ಮುಂದೆ ಫೋಟೋ ಹೊಡ್ಸ್ಕೊಂಡಿರೋದು. ಸಕಾಲ ಬಂದಿದೆಯಲ್ಲೋ ಗಿರಿ, ಸಕಾಲ ಬಂದಿದ್ಯೋ. ವೈಟ್ ಹಾಕ್ಬಿಟ್ಟಿದ್ಯಲ್ಲೋ ಗಿರಿ. ಹೌದಾ? ಇಲ್ಲಿ ಫೇರ್ ಆ್ಯಂಡ್ ಹ್ಯಾಂಡ್ಸಮ್. ಫೇರ್ ಆ್ಯಂಡ್ ಲವ್ಲಿ.
ಸೂಪರಾಗಿ ಬಂದಿದೆ ಅಲ್ಲ. ಸೂಪರ್. ಕಲ್ಲರಲ್ಲಿ ಏನಿದು ಕಪ್ಪು ಕಸ್ತೂರಿ, ಹಾಂ ಅಷ್ಟೇ ಅಷ್ಟೇ ಅಷ್ಟೇ. ಕೆಂಪು, ಹಾಂ ಬಾಯ್ ಬಿಡ್ಕಿ. ಏನೇನೋ ಹೇಳ್ಬಿಟ್ಟು ಸೂಪರ್. Run. ಅಲ್ಲಿ ಓಡ್ತಾವ್ನೆ, ಇನ್ನೂ ಓಡ್ತಾವ್ನೆ. ಎಲ್ಲ ಹೋಗ್ತಾ ಇದೆಯಾ? ಒಲಿಂಪಿಕ್ಸಲ್ಲಿ ಓಡ್ದಾಗ ಓಡ್ತಾವನೆ. ಹೋಗೇ ಬಿಟ್ಟ. ಸಖತ್ತು ಗುರು ಓಡೇ ಬಿಟ್ಟ. ಸೂಪರ್ ಆಗಿದೆ ಅಲ್ಲ ನೋಡೋಕ್ಕೆ. ಸುತ್ತ ಸಖತ್ತಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿ ಅದು ಕೆಳಗಡೆ ಬರೆದಿದ್ದಾರೆ. ಬಟ್ ಈ ಬಿಸಿಲಿಗೆ ಅದೇನು ಓದೋಕ್ಕೆ ಆಗಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ, ಅಷ್ಟು ಬಿಸಿ ಇದೆ ಇಲ್ಲಿ. ಎಲ್ಲ ಬರೆದಿದ್ದಾರೆ ಕತೆ. ಈ ಮ್ಯಾಟಿಗೆ ನೀರು ಹಾಕಿರೋದ್ರಿಂದ ಸ್ವಲ್ಪ ನಡೆಯೋ ಥರ ಆಗ್ತದೆ, ಇಲ್ಲ ಅಂದರೆ ನಡೆಯೋಕ್ಕೆ ಆಗಲ್ಲ. ಇಲ್ಲಂತೂ ಕಾಲೇ ಇಡೋಕ್ಕಾಗಲ್ಲ, ಅಷ್ಟು ಬಿಸಿ ಇದೆ. ಏನು ಹೇಳಿ ಯಪ್ಪ, ಸಖತ್ ಬಿಸಿಲು. ರಾಯಚೂರು ಇದು ಇರೋದು ಆಂಧ್ರದಲ್ಲಾದ್ರೂ ಬರೀ ಕನ್ನಡನೇ ಮಾತಾಡೋದು ಇಲ್ಲೆಲ್ಲರೂ. ಅದೇ ಸಖತ್ ಖುಷಿಯಾಗಿದ್ದಪ್ಪ. ಹ್ಞೂ, ಎಲ್ಲ ಕನ್ನಡದಲ್ಲಿ ಅದೇ ಖುಷಿಯಾಗಿದ್ದು. ಸಖತ್ ಖುಷಿ ಆಯ್ತಪ್ಪ ನಿಜವಾಗ್ಲೂ. ಫೈನಲಿ ರೂಮ್ ಚೆಕ್ಔಟ್ ಆಗಿ ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಪಂಚಮುಖಿ ಟೆಂಪಲ್, ಆಮೇಲೆ ಬೆಂಗಳೂರು. ಲೆಟ್ಸ್ ಗೋ. ಮೈ ಗಾಡ್, 20 ಕಿಲೋಮೀಟರ್ ಇದೆ ನೋಡಿ, ಯೋಚನೆ ಮಾಡಿ. ಎಲ್ಲ ಒಂದು ರಾಯರನ್ನ ದರ್ಶನ ಮಾಡಿದ್ರೆ ಎಲ್ಲ ಒಂದೇ. ಶ್ರೀರಾಮ ಶ್ರೀರಾಮ ಶ್ರೀರಾಮ. ಏನು ಹೇಳ್ತೀರಾ? ಅಷ್ಟೇ, ಮನೆಗೆ ಮಂತ್ರಾಲಯ ಮನಸ್ಸೇ ದೇವರಿಲ್ಲ. ಮತ್ತು ಮನೇಲೇ ಇರ್ಬೇಕಾಯ್ತು. ಫ್ರೆಂಡ್ಸ್ಗೋಸ್ಕರ ಬಂದೆ ಕಣೋ, ಫ್ರೆಂಡ್ಸ್ಗೋಸ್ಕರ. ನೀವು ನೈಟ್ ಜರ್ನಿ ಮಾಡೋಕ್ಕಾಗತ್ತೆ, ಗಾಡಿ ಓಡಿಸಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಅಂತ ಬಂದೆ. ಬಿಡಕ್ಕೆ ಸ್ಟಾರ್ಟ್ ಮಾಡ್ದೆ. ನಡೀರಪ್ಪ. ಸೊ ಕಾರ್ ಸ್ಟಾರ್ಟ್ ಆಗಿದೆ. ಸೊ ಗಿರಿ ಅವ್ರದ್ದು ಏನಪ್ಪ ವಾದ ಅಂತ ಹೇಳಿದ್ರೆ, ಕಾರ್ ಸ್ಟಾರ್ಟ್ ಆದಾಗ AC ವರ್ಕ್ ಆಗಲ್ಲ ಅಂದ್ರೆ ಆಫ್ ಮಾಡಿದ್ರೆ, ಇಗ್ನಿಷನ್ ಆಫ್ ಮಾಡ್ಬಿಟ್ಟು ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಮಾಡಿದೆ ಹೋದ್ರೆ ಸ್ಟಾರ್ಟ್ ಮಾಡಿದೆ AC ಬ್ಲೋಯರ್ ಬರುತ್ತೆ, ಮತ್ತೆ AC ಬಟನ್ ಆನ್ ಆಗುತ್ತೆ ಅಷ್ಟೇ. ಚಿಲ್ಲಿಂಗ್ ಎಫೆಕ್ಟ್ ಬರಲ್ಲ. ಬಟನ್ ಆದ್ಮೇಲೆ ತೋರ್ಸಿದ್ಮೇಲೆ ಆನ್ ಆಗುತ್ತೆ ಅಷ್ಟೇ. ಯಾವ ಈ ಫ್ಯಾನ್ ಆನ್ ಆಗಲ್ವಲ್ಲ, ಆಗ ಫ್ಯಾನ್ ಆನ್ ಆಗಲ್ಲ, AC ಬಂದೇ ಬರುತ್ತೆ. ಕಂಟೆಂಟ್ ಕಂಪ್ರೆಸರ್ ಇರುತ್ತಲ್ಲ, AC ಸಪ್ಲೈ ಆಗಲ್ಲ. ಆಗುತ್ತೆ ಆಗುತ್ತೆ ಆಗುತ್ತೆ. ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ, ಇದಾಗುತ್ತೆ ಆಗಲ್ವಾ ಅಂತ ತಿಳಿಸಿ. ಆಗುತ್ತೆ 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 ಅಷ್ಟೇ. ಇವಾಗ ಮಾಡಿದ್ವಲ್ಲ, ನೀವ್ ಮಾಡಿದ್ರೆ ಒಪ್ತಾ ಇಲ್ವಲ್ಲ ನೀನು. ಆಗುತ್ತೆ ಆಗುತ್ತೆ. ಬೇಕಾದ್ರೆ ಯಾರು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾರೆ, ನೋಡ್ಬೇಕಾರೆ ಎಷ್ಟು ಜನ ಹಾಕ್ತಾರೆ, ನಿನ್ಗೆ ಎಷ್ಟು ಜನ ಹೋಗಿತಾರೆ ನೋಡು. ಯಾವ ಉಗಿಬೇಡಿ, ಸ್ವಲ್ಪ ಸ್ಮೂತ್ ಆಗಿ ಬೈರಿ. ಕೂಲ್ ಮಾಡೋ ಚೂರು, ಕೂಲ್ ಮಾಡೋವನ್ನ ಆನ್ ಮಾಡೋ, ಕೂಲ್ ಮಾಡೋ. ನೋಡಿ ಫ್ಯಾನು ಹೀಟ್ ಆಗ್ಬಿಡ್ತದೆ, ಕೂಲ್ ಮಾಡ್ತೇನೆ. ಫ್ಯಾನ್ ಬಿಡಿ. ಈ ಬ್ರಿಡ್ಜ್ ದಾಟಿದ ತಕ್ಷಣ ಇವಾಗ ಕರ್ನಾಟಕಕ್ಕೆ ಎಂಟರ್ ಆಗ್ತಾ ಇದೀವಿ. ಸಕ್ಕತ್ತ ಇದೆಲ್ಲ ಹೆಂಗಿದೆ ನದಿ. ಮೈ ಗಾಡ್. ಹಲೋ, ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಡೀರಿ ಹೋಣ. ಓಹೋ, ಪಂಚಮುಖಿ ಪ್ರಾಣದೇವರು ಬಂದಾಗ ಬೇರೆ ಥರನೇ ಇತ್ತು, ಇವಾಗ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಆಂಜನೇಯನವರ ಪಾದ ಅಂತ ಇದು. ಸೊ ಇಲ್ಲಿ ಹಿಸ್ಟ್ರಿ ಬರ್ತಿದ್ದಾರೆ ಏನೋ. ಓಹೋ, ತುಂಬ ದೊಡ್ಡದಾಗಿದೆ. 16th ಸೆಂಚುರಿದು. ಇಲ್ಲೇ ತಪಾಸ್ ಮಾಡಿದ್ವಿ, ಇಲ್ಲಿಂದ ತಪಾಸ್ ಮಾಡಿ ಆಮೇಲೆ ಆ ಒಂದು ದಡಕ್ಕೆ ಹೋಗಿರ್ತಕ್ಕಂಥದ್ದು ರಾಯರು. ಇಲ್ಲೆಲ್ಲ ಇನ್ನೂ ಹಿಂದಿದೆ ನೋಡಿ, ಪಂಚಮುಖಿ ಪಾದರಕ್ಷೆಗಳು ಏನೇನೋ ಇದೆ. ಬಟ್ ಇದು ಶೀಟೆಲ್ಲ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಸೂಪರ್. ಜಾಗಕ್ಕೆ ಬಂದ್ಬಿಟ್ಟು ಎಂತೆಂಥ ಮಾತುಗಳನ್ನ ಬಳಕೆ ಮಾಡ್ತೀನಿ. ಸೈಕ್ ಇಸ್ ವಾಟ್ ಯು ಮೀನ್ಸ್ ಮೆಂಟ್ ಬೈ ಸೈಕ್? ಏನದು ಒಳ್ಳೆ ಲ್ಯಾಂಗ್ವೇಜಾ? ಮೆಂಟ್ಲ್ ಅನ್ನೋದು ಒಳ್ಳೆ ಲ್ಯಾಂಗ್ವೇಜಾ? ಒಳ್ಳೆ ಲ್ಯಾಂಗ್ವೇಜಾ ಅದು? ಒಳ್ಳೆ ಲ್ಯಾಂಗ್ವೇಜಾ? ಏನು ಹೇಳು. ಸೊ ಇಲ್ಲಿ ರಾಯರು ಬಂದು ತಪಸ್ಸು ಮಾಡಿ
ಅದಾದ ಮೇಲೆ ಆಂಜನೇಯ ಸ್ವಾಮಿಗಳು ಪ್ರತ್ಯಕ್ಷರಾಗಿ ಅದಾದಮೇಲೆ ಅಲ್ಲಿ ಹೋಗಿ ಬೃಂದಾವನ ಆಗಿರ್ತಕ್ಕಂಥದ್ದು ಅವನೇನು ಹೇಳ್ತಾ ಇದ್ರು. ಅಲ್ಲಿ ಕೂಡ ಅದೇ ಬರ್ದಿರೋದು ಆ್ಯಕ್ಚುಲಿ. ಈಗ ನಾನು ಓದಿಲ್ಲ, ಓದಬೇಕದನ್ನು ಸ್ಕ್ರೀನ್ಶಾಟ್ ತೊಗೊಂಡು. ಇಲ್ಲಿ ದಿಂಬು ಥರ ಇದೆ. ಇಲ್ಲಿ ಇದೆನಾ? ಇಲ್ಲೇ ಇದೆಯಲ್ಲ ಮೇಲೆ. ಅಪ್ಪ ಸಕ್ಕತ್ತಾಗಿದೆ. ಇಲ್ಲಿ ಫುಲ್ಲು ಉದ್ಭವ ಅಲ್ಲ, ಇದು ಉದ್ಭವ ಆಂಜನೇಯ ಸ್ವಾಮಿ. ಇಲ್ಲಿ ತುಂಬ ನಡೆಯೋದಿದೆ ಅಲ್ವಾ, ಒಳಗಡೆ ಹೋಗ್ಬೇಕು. ಶ್ರೀರಾಮನವಮಿ ದಿವಸ ಜಾತ್ರೆ ನಡೀತಿಲ್ಲ ಇಲ್ಲಿ. ಹೌದು. ನೋಡಿ ಅಷ್ಟೇ ಬಂದ, ಇಲ್ಲಿವರೆಗೂ ಬಂದ, ಅಲ್ಲಿ ನೋಡ್ದ ದೇವ್ರನ್ನ, ಹೋಗ್ಬಿಟ್ಟ. ಇಲ್ಲೆಲ್ಲ ಏನು ನೋಡೋದು ಏನು ಇಲ್ವೇ ಇಲ್ಲ, ಹೋಗ್ಬಿಟ್ಟ ಅಷ್ಟೇ. ಅವನು ಅಲ್ಲಿ ಜ್ಯೂಸ್ ಕುಡಿತಾ ಇರ್ತಾನೆ. ಸುಮ್ಮನೆ ಮಾತು. ಅಲ್ಲಿ ಹೋಗಿ ಜ್ಯೂಸ್ ಕುಡಿತಾ ಇರ್ತಾನೆ. ಇವಾಗ ಪೆಪ್ಸಿ ಮೇರಿಂಡ ಏನು ಹೇಳಿ ಇವನು. ನೀರು ಹೋಗ್ತಿದೆ, ಪ್ರಾಣಿಗಳಿಗೆ ನೀರು. ಎಲ್ಲಿಗಿದು? ಏನಿದು? ಎಲ್ಲ ಹೋಗ್ತೈತೆ ನೀರು. ಇದೇನಲ್ಲ ಹಿಂಗಿದೆ? ಅದ್ಭುತ ಅದ್ಭುತ ಗುರು. ಇದೇ ದೇವಸ್ಥಾನ. ಹಾಸಿಗೆ ದಿಂಬು. ಇದೆಯಲ್ಲ, ಎ ಬೆಡ್ ಆ್ಯಂಡ್ ಪಿಲ್ಲೋ. ಹಾಸಿಗೆ ಮತ್ತು ದಿಂಬು. ಓಹೋ, ಏನಲ್ಲ ಹಿಂಗಿದೆ. ಅಯ್ಯಪ್ಪ, ಹಾಸಿಗೆ ದಿಂಬು. ಸೂಪರಾಗಿದೆ. ಇವರ ಒಂದು ಅಷ್ಟೇ ಜ್ಞಾಪಕನೇ ಇಲ್ಲ ನೋಡಿ. ಇದೊಂಥರ ವಿಚಿತ್ರವಾಗಿ ಸೂಪರಾಗಿದೆ. ಅದು ನೋಡಿ, ಅಲ್ಲಿ ಕೂಡ ಹಂಗೆ. ಏನು ಹೇಳಿ, ಪುಷ್ಪಕ ವಿಮಾನ ಸಾಕಾಗಿದೆ ಗುರು. ಆ ಕಡೆಯಿಂದ ಡಿಫ್ರೆಂಟ್ ಆಗಿದೆ, ಈ ಕಡೆಯಿಂದ ಡಿಫ್ರೆಂಟ್ ಆಗಿದೆ. ಸಖತ್ತು. ಆ ಟೈಮಲ್ಲಿ ಇದು ಬರೀ ಬಂಡೆ ಇತ್ತು ಅನಿಸುತ್ತೆ. ಇದೆಲ್ಲ ಇವಾಗ ಹಂಗೆ ಕನ್ಸ್ಟ್ರಕ್ಟ್ ಮಾಡ್ಕೊಬಿಟ್ಟಿದ್ದಾರೆ, ಪಿಲ್ಲರ್ಗಳು ಹಾಕಿ. ಬರೀ ರಾಯರಿದ್ದಾಗ ಬರೀ ಬಂಡೆ ಮೇಲೆ ಪ್ರತ್ಯಕ್ಷರಾಗಿರ್ಬೇಕು ಅವರು. ಆಂಜನೇಯ ಸ್ವಾಮಿಗಳು ಸೂಪರ್, ಅದ್ಭುತವಾದ ಜಾಗ. ಅಲ್ಲೆಲ್ಲ ನಿಂಗೆ ನೋಡ್ಬೇಕು ಭಕ್ತಿ ಅನ್ನೋದಿಲ್ಲ ಅಲ್ಲ. ಸುಮ್ಮನೆ ಇಲ್ಲಿ ಬಂದ ದೇವಸ್ಥಾನ ನೋಡ್ದ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಒಂದು ನೆರಳಲ್ಲಿ ಅವ್ನು ಸ್ವಲ್ಪ ಭಕ್ತಿ ಭಯ ಭಕ್ತಿ ಅಂತೆಲ್ಲ ಇರ್ಬೇಕು. ಸುಮ್ಮನೆ ಹೋಗ್ಬಿಡೋದಲ್ಲ, ಬಂದು ಹೋಗ್ಬಿಡೋದು. ನಾವು ಎಷ್ಟು ದೂರ ಹೋಗಿದ್ವಿ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ನಿನ್ಗೆ ಫೋನ್ ಬೇರೆ ಮಾಡ್ತಾರೆ. ನಿನ್ಗೆ ಜ್ಞಾನ ಇಲ್ವ ಜೊತೆಗಿರ್ಬೇಕು ಅಂತ ನಿನ್ಗೆ? ಇಲ್ಲಿ ಕಾಣಿಸಲ್ಲ, ಇಲ್ಲೇ ನಿಂತಿದ್ವಿ. ಅಲ್ಲಿ ತನಕ ಬಂದಿದ್ದಂತೆ. ಅಲ್ಲಿ ಎಲ್ಲಿ ತನಕ? ಇಲ್ಲಿ ಈ ಕಲ್ಲು, ಈ ಬೋರ್ಡ್ ಇದು. ಅಲ್ಲೇ ಇದ್ವಿ ನಾವು, ಅವಾಗಿಂದ ಅಲ್ಲೇ ಇದ್ವಿ, ನೋಡ್ತಾ ಇದ್ವಿ. ಬರ್ಬೇಕು ನೋಡ್ಬೇಕು ಅಂತ. ನೋಡ್ಬೇಕು ಅಂತ ಇದ್ರೆ ಒಂದು ಇದಿದ್ರೆ ಜೊತೆಗಿರ್ತೀಯ ನೀನು ಯಾವಾಗ್ಲೂ ಹಿಂಗೆ. ಯಾರಿಗೆ? ಎಲ್ಲಿದೆ ನೆಟ್ವರ್ಕ್? ಏರ್ಟೆಲ್ ನೆಟ್ವರ್ಕ್ ಇಲ್ಲ, ಬರೀ ಹುಡುಕ್ತಾನೆ ಇರೋ ನೀನು. ನಿಂದು ಜಿಯೋ, ಏರ್ಟೆಲ್. ಅದೇ ಅವ್ರು ಕೇಳು, ಎಂತಕ್ ಮಾಡಿಲ್ಲ? ನನ್ಗೆ ಹೇಳಿದ್ರೆ ಅವ್ರಿಗೆ ಕೇಳಿದ್ರೆ ಅಲ್ಲಿ ಗಿರಿ ಅಂತ, ನನ್ಗೇನ್ ಗೊತ್ತು ಅಂದೆ. ಏನ್ ನೋಡ, ಅನ್ನೋದಿಲ್ಲ. ಏನಲ್ಲಿ ಕಂಟೆಂಟ್ ಹಾಕೊಳಕ್ ಏನ್ ಕುಣಿತಾ ಇದ್ರಲ್ಲಿ ಯಾರೋ ಮಗನೇ. ಬಿಸಿ ಗುರು. ಸೊ ಇಲ್ಲಿ ಈ ಬದನೆಕಾಯಿ ಬಜ್ಜಿ ಫೇಮಸ್ ಅಂತೆ, ಹಾಕ್ತಾ ಇದಾರೆ ನೋಡಿ. ಖಾರದ ಪುಡಿನಾ? ಹೌದಾ? ಅಲ್ಲಿ ಕರೆಕ್ಟು. ಈ ಥರ ಈ ಥರ ಹಾಕಿರ್ತಾರೆ, ಅದನ್ನ ತಿರ್ಗಾ ಇದು ಹಾಕ್ತವ್ರೆ. ನೋಡೋಣ, ಚೆನ್ನಾಗಿರುತ್ತೆ ಅಂತ ಪವನ್ ಹೇಳಿದ. ನೋಡೋಣ ಏನಾಗುತ್ತೆ. ಯಪ್ಪ ಏನೋ ಬಿಸಿಲು ಯಪ್ಪ. ನೋಡಿ ಇಲ್ಲಿ ಮಳೆ ಯಾವಾಗ ಬರುತ್ತೆ? ಅಲ್ಲ ವರ್ಷದಲ್ಲಿ ಇವಾಗ ಸರಿ, ಯಾವಾಗ ಅಲ್ಲ ವರ್ಷದಲ್ಲಿ ಯಾವಾಗ ಇಲ್ಲಿ ಮಳೆಗಾಲ? ವರ್ಷದಲ್ಲಿ ಮಳೆ ಯಾವಾಗ ಬರುತ್ತೆ ಇಲ್ಲಿ? వానం ఎప్పుడు వస్తావు? ఎప్పుడు వచ్చింది? 2 ತಿಂಗಳು ಅಂದ್ರೆ ಜೂನ್ಗೆ. ಇನ್ನು 2 ತಿಂಗಳ ಮೇಲೆ ಬರ್ತದೆ ಜೂನ್ಗೆ.
ಸೊ ಪಂಚಮುಖಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇವಾಗ ಟುವರ್ಡ್ಸ್ ಬೆಂಗಳೂರು ಓಡ್ತಾ ಇದೀವಿ. ಇವನ್ ಬೇರೆ ಅವಾ 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 ಅಂತ ಬಿಡ್ತಾವ ಇಲ್ಲಿ. ಅವಾ ಕಾಪಿ ರೇಟ್ ಬರುತ್ತೆ ಕಣಲೇ, ಅವಾ 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 ಅಂತ. ಸ್ಟಾಪ್. ಕಾಪಿ ರೇಟ್ ಬರಲಿ ಅಂತಾನೆ ನೋಡಿ ಸ್ನೇಹಿತರೆ ಹೆಂಗ್ ಮಾಡ್ತಾವನೆ. ನೋಡಿ 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 ನೋಡಿ. ಕಾಪಿ ರೇಟ್ ಬರುತ್ತೋ ಲೇ, ಕಾಪಿ ರೇಟ್ ಬರುತ್ತೋ, ಕಾಪಿ ರೇಟ್ ಕಾಪಿ ರೇಟ್ ಇವೆಲ್ಲ ಬೇಕು ಬೇಕು ಕಮ್ಮಿ ಮಾಡು, ಸೌಂಡ್ ಕಮ್ಮಿ ಮಾಡು. ಇದು ಕಾಪಿ ರೇಟ್ ಬರುತ್ತೆ ಕೊಡೋದೇ. ಆಗಲ್ಲ ಗುರು ಟಾರ್ಚರ್ ನಮಗೆ. ಹೆವಿ ಬಿಸಿಲಲ್ಲಿ ಸಖತ್ತು. ಇನ್ನು 2 ತಿಂಗ್ಳಿಗೆ ಮಳೆ ಬರುತ್ತಂತೆ. ಅಪ್ಪ ಸಖತ್ ಅಂದರೆ ಸಖತ್ತು, ಬೆವರು ಸುರಿತಾ ಇದೆ. AC ಇಲ್ಲ ಅಂದರೆ ತುಂಬ ಕಷ್ಟ. ಓಕೆ ಲೆಟ್ಸ್ ಗೋ ಟುವರ್ಡ್ಸ್ ಬೆಂಗಳೂರು. ಬಸ್ ಕಲರ್ ನೋಡು ಹೆಂಗಾಗ್ಬಿಟ್ಟೈತೆ. ಏನಕ್ಕೂ ಹಿಂಗಾಗೈತಿ ಇದು? ನಗರ ಸಾರಿಗೆ. ಇದು ಕರ್ನಾಟಕಕ್ಕೆ ಹೆಸರಲ್ಲ ಕಲರ್ ನೋಡು. ಏನಕ್ಕೆ ಈ ಕಲರ್? ಕಲ್ಯಾಣ ಕರ್ನಾಟಕ ಸಾರಿಗೆ. ಏನಪ್ಪ. ಓಕೆ ಮಂತ್ರಾಲಯಕ್ಕೆ ಬಾಯ್ ಬಾಯ್ ಹೇಳ್ತಾ ಇದೀವಿ. ರಾಯರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದೇವ್ರೆ. ಇಲ್ಲಿಂದ ಹೊರಡೋಣ. ಲೆಟ್ಸ್ ಗೋ. ಎಲ್ಲಿದ್ದಾರೆ? ಓ ಹೌದಾ, ಗೊತ್ತಿಲ್ಲ. ತಲೆ ಕೆಡ್ಸ್ಕೊಬಿಟ್ಟು ಅವನಿಗೆ ಎಂತ ಅದ್ಭುತವಾದ ಒಂದೇ ರೋಡಲ್ಲಿ ಹೋಗ್ಬೇಕಿತ್ತು, ಒಳಗಡೆ ಬರಬಾರ್ದಿತ್ತು. ಅದು ಹೋಗಿದ್ರೆ ಇಷ್ಟೊತ್ತು ಎಲ್ಲಿ ಇರ್ತಿದ್ದೋ ಗೊತ್ತಾ, ನಾನು ಒಂದು 30 ಕಿಲೋಮೀಟರ್ ದಾಟ್ತಿದ್ದೋ ಕಣ. ಇದು ಶಾರ್ಟ್ ಕಟ್. ಇನ್ನು ಎಲ್ಲ ವಿಲೇಜ್ ಲಿಮಿಟ್ಗಳು ಎಲ್ಲ ಸಿಂಗಲ್ ರೋಡು. ಎಂಜಾಯ್ ಮಾಡ್ಲಿ. ನೋಡು ಸನ್ಸೆಟ್ ಸಿಕ್ಕಿರೋದು. ಮಾಡ್ಕೋ ಯಾವನಾದ್ರೂ ಅಡ್ಡ ಬಂದ್ ಏನಾದ್ರು ಆದಾಗ ಗೊತ್ತಾಯ್ತದೆ. ಏನಾಗುತ್ತೆ ನಿಧಾನಕ್ಕೆ, ನಮ್ಮಷ್ಟಕ್ಕೆ ನಾವು ಹೋದ್ರೆ ಏನೂ ಆಗಲ್ಲ. ನಿಧಾನಕ್ಕೆ ಸಖತ್ತಾಗ್ತದೆ ಗುರು ಸನ್ಸೆಟ್ಟು. ವಾ ಇವ್ರೇನವರು ದಾರಿ ರೋಡೇ ಬಿಡೋದು. ಜೆಟ್ ಅದು ಎಲ್ಲಿ ಹೋಯ್ತಾಯ್ತಲ್ಲ ಮೇಲೆ? ಎಲ್ಲೋ ಅಲ್ಲೊಂದು ಹೋಗ್ತೈತೆ, ಅಲ್ಲೊಂದು ಹೋಗ್ತೈತೆ. ಹೌದು ಎಲ್ಲಿ? ಅಲ್ಲೊಂದು ಹೋಗ್ತೈತೆ. ಎಲ್ಲಿ? ಹೌದು ಏನದು? ಇವ್ರದ್ದು ಆಂಧ್ರದಲ್ಲಿ ಇದೆಯಲ್ಲ ಇದು ಶ್ರೀಹರಿಕೋಟ. ಓಕೆ ಓಕೆ. ಅದ್ ನೋಡೋದು ಏನು ಅಂತ ಗೊತ್ತಿಲ್ಲ. ಸಖತ್ತಾಗಿ ಸನ್ಸೆಟ್ ಆಗ್ತದೆ ನೋಡಿ. ಇಲ್ಲಿ ಸನ್ಸೆಟ್ ಹಂಗೆ. ಇಲ್ಲಿ ನೋಡಿ ಇದು ಏನು ಹೋಗ್ತದೆ, ಫ್ಲೈಟ್ ಹೋಗ್ತಾ ಇದೆ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫ್ಲೈಟ್ ಹೋಗೋಣ ಹೋಗುತ್ತೆ ಆ ಕಡೆ, ಒಂದು ಅಲ್ಲೊಂದು ಹೋಗ್ತಾ ಇದೆ. ರಾಕೆಟಾ? ರಾಕೆಟ್ ಏನು ಗೊತ್ತು. S22 ಇದ್ದಿದ್ರೆ ಚೆನ್ನಾಗಿ ಕಾಣಿಸಿರೋದು. ಇದ್ರಲ್ಲಿ ಗೊತ್ತೇ ಆಗ್ತಾ ಇಲ್ಲ ಏನು ಅಂದ್ಬಿಟ್ಟು. ಹೇಳು ಯಪ್ಪ, ಒಳ್ಳೆ ಸನ್ಸೆಟ್. ಬಿಸಿ ಗಾಳಿ ಬಿಸಿ ಗಾಳಿ ಬಿಸಿ ಗಾಳಿ ಬಿಸಿ ಬಿಸಿ ಗಾಳಿ ಫುಲ್ಲು. ಏನು ಹೇಳಿ. ರೋಡ್ಸ್ ನೋಡಿ ಹೆಂಗಿದೆ. ಭಯ ಇನ್ನೊಂದ್ಸಲ ಹೊಡಿಬೋದು. ಎಲ್ಲಿ? ಮೂನಲ್ಲಿ? ಓ ಇಲ್ಲಿ ಮೂನ್. ಇಲ್ಲಿ ಸನ್. ವಾವ್. ಹಿಮಾಲಯಸ್ ಅಲ್ಲಿ ಮೌಂಟೇನ್ ಮೇಲೆ ಇದು ಬಿದ್ದಂಗೆ ಬಿದ್ದಿದೆ ನೋಡಲ್ಲಿ, ಕ್ಲೌಡ್ಸ್ ಮೇಲೆ. ಗೋಲ್ಡನ್ ಅವರ್. ಇಲ್ಲಿ ಚಂದ್ರ. ಇಲ್ಲಿ ಮೇಕೆನ ದಾಟ್ತಾ ಇದೀವಿ ಇವಾಗ. ಅಯ್ಯೋ ಏನು ಇಷ್ಟೊಂದಿದೆ. ಮೇಕೆ ದಾಟು. ಎಂತ ಒಂದು ಎಂತ ಹೌ ಮೆನಿ? ಏ ಅಂದ್ರೆ 90. ಏನು? 1,000. ಏನ್ ಗುರು 1,000? ಓಕೆ ಫ್ರೆಂಡ್ಸ್ ಬಾಯ್. ಸ್ಲೋ ಆಗಿ ಹೋಗಿ ಬಾಯ್ಸ್. ಯಾಕ್ರೋ ಗಲ್ ಬಂದ್ಬಿಟ್ಟೈತೆ ರೋಡ್ಗೆ, ಹುಷಾರು. ಓ ಮೈ ಗಾಡ್. ಕಲಿತು ಸೂಪರ್. ಅವ್ರ ಭಾಷೆ ಬರಲ್ವಲ್ಲಪ್ಪ, ಆದ್ರೆ ಅದೇ ಪ್ರಾಬ್ಲಮ್. ಕನ್ನಡ ಬರುತ್ತಾ? ತೆಲುಗು ಹಾಕಿದ್ದಾರೆ ಗುರು ಬೇಲಿ. ಹೌದು. ಐ ಮ್ಯಾ ಮ್ಯಾ ಐ ಮ್ಯಾ. ಇದ್ ನೋಡು ಮರಿ, ಇದ್ ನೋಡು ಮರಿ. ಇದಕ್ಕೆ ಅದೇ ತಾಯಿ ಅಂತ ಹೆಂಗ್ ಗೊತ್ತಾಗುತ್ತೋ? ಈಗೆಲ್ಲ ನಾನು ಕೇಳ್ತಾ ಇರೋದು ಗುರು.
ಕರಳು ಬಳ್ಳಿ ಅನ್ನೋದು ಗೊತ್ತಾಗ ಡ್ರೋನ್ ಬಿಟ್ಬಿಟ್ಟಿದ್ದೀರಾ ಹೆಂಗ್ ಹಾಕಿದಾರೆ ನೋಡು ಸಖತ್ತಾಗಿದೆ 1,000 ಅಂದ್ರೆ ಅಪ್ಪ ಸೂಪರ್ ಓನರು ಎಷ್ಟಂತೆ 15,000 ಒಂದು 25,000 ಎಂತ ಬ್ರೀಡ್ పేరు నెల్లూరు ధర్నాల్ బాయ్ బండూరు ఉందా బండూరా ఉంది ಅದೇ ಅಲ್ಲ ಕಚ್ಕೊಂಡ್ಬಿಡ್ತು ఏ ఇరు ಏನು ಅರ್ಥ ಆಗ್ತಿಲ್ಲ ಅದೇ ಹೇಳಿದ್ ನಾನು ಬರಲ್ಲ ನಾಯಿನೂ ಇದೆ ನೋಡಲ್ಲಿ ನೋಡು ಈಚೆ ಬರ್ತೈತ್ ನೋಡು ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾಯಿಗಳು ಏನ್ ಮಾಡುತ್ತೆ ಗೊತ್ತಾನ ಇದೇನಾದ್ರು ಮೇಯ್ಬೇಕಾದ್ರೆ ಹೋಗುತ್ತಲ್ಲ ಅಟ್ಟಿಸ್ಕೊಂಡ್ಬಂದು ಒಂದ್ ಗುಂಪಿಗೆ ಸೇರ್ಸುತ್ತೆ ನೋಡು ಅದಕ್ಕೆ ಹೆಂಗ್ ಹಾಕಿದಾರೆ ಕತ್ತಿಗೆ ಅದೆಲ್ಲಿದ್ರು ಗೊತ್ತಾಗಬೇಕು ಅಂತ ಅಲ್ಲಿ ಆ ನಾಯಿಗೂ ಅಷ್ಟೇ 3 ನಾಯಿ 1 2 ಅಲ್ಲ ಅದಕ್ಕೂ ಕತ್ತಿಗೆ ಹಾಕಿಲ್ಲ 3 ಅಲ್ಲೊಂದು ಅಲ್ಲಿ ಏನು ಗುರು ನಾಯಿಗಳು ಹಿಂಗ್ ಸಾಕೋರೆ ಅಯ್ಯೋ ಎಲ್ಲದಕ್ಕೂ ಇದಿದೆ ಯಾವ್ದಾದ್ರು ತಪ್ಪಿಸ್ಕೊಂಡ್ರೆ ಅಟ್ಟಿಸ್ಕೊಂಡ್ ಬರ್ತವೆ ಯಾವ ಬೇರೆ ಅಟ್ಯಾಕ್ ಮಾಡ್ತಾವ ನಾಯಿಗಳು ಇವಾಗ ಅಟ್ಯಾಕ್ ಮಾಡ್ತವೆ ಏನೋ ಹೇಳ್ತಾವ್ರು ಜಿಯೋ ಅಂತವ್ರೆ ಅವ್ರ ಭಾಷೆ ಇರುತ್ತಲ್ಲ ಏನೋ ಮಾಡ್ತಾವ್ರೆ ಎತ್ಕೊಂಡೇ ಬಿಟ್ಟವನಲ್ಲಿ ಸಖತ್ತಲ್ಲ ಚಿಕ್ಕದ್ ಮರಿ 1 2 ಇಲ್ಲಿ 4 ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆ ಅಲ್ಲ ಪಾಪ ಪಾಪ ಗಾಬರಿ ಪಡ್ತಾ ಇದೆ ಗಾಬರಿ ಪಡ್ತಾ ಇದ್ದಾರೆ ರಾಮದಾಸ್ ಸಖತ್ತು ಗೊಬ್ಬರ ಆಗುತ್ತೆ ಇವರೆಲ್ಲ ಗೊಬ್ಬರ ಕೊಡ್ತಾರಲ್ಲ ಇದಕ್ಕೆ ಈ ಗೊಬ್ಬರ ಈ ಜಾಗಕ್ಕೆ ಗೊಬ್ಬರ ಆಗುತ್ತೆ ನಾಯಿ ಏನೋ ಡಿಫ್ರೆಂಟ್ ಆಗಿ ಹಾಕೋರು ಕತ್ತಿಗೆ ಏನೋ ಹಾಕೋರೆ ಕಚ್ಚಬಾರ್ದು ಅಂತ ನೋ ನೆಕ್ತಾಯ್ತು ಆಲ್ರೆಡಿ ಅಲ್ಲಿ ವೈಟ್ ಹಾಕೋತೈತೆ ಸೂಪರ್ ಗುರು 1 2 3 ಒಂದು 10 ನಾಯಿ ಇದೆ ಇಲ್ಲಿ ಪಕ್ಕ ಮತ್ತೆ ನಾಯಿಗಳಿಗೆಲ್ಲ ಕತ್ತಲ್ಲಿ ನೋಡ್ಬೋದು ಚೂಪ್ಗೆ ಇದು ಹಾಕಿದ್ದಾರೆ ಏನಕ್ಕೆ ಅಂತಂದ್ರೆ ಚಿರತೆಗಳು ಏನಾದ್ರು ಅಟ್ಯಾಕ್ ಮಾಡಿದ್ರೆ ಕತ್ತಿಗೆ ಅಲ್ವಾ ಅದು ಫಸ್ಟು ಬಾಯಕೋದು ಸೊ ಆದ್ರಿಂದ ಅಟ್ಯಾಕ್ ಮಾಡಬಾರ್ದು ಅಂತಾನೆ ಹಾಕಿದ್ದಾರೆ ಸೂಪರ್ ಅಪ್ಪ ಫುಲ್ ಆಕ್ಟಿವ್ ಆಗಿದೆ ನಾಯಿಗಳಾದ್ರೆ ಈ ಸ್ಕೂಲಲ್ಲಿ ಮಕ್ಕಳು ಒಂದ್ಸಲಿ ಏನಾದ್ರು ಇದು ಕೊಟ್ಬಿಟ್ರೆ ಮ್ಯಾ ಅಂದ್ಬಿಟ್ರೆ ಎಲ್ಲರೂ ಮ್ಯಾ ಅಂತ ಹಂಗೆ ಕೇಳಿಸ್ತದೆ ಇದು ಇಲ್ಲಿ ಅಲ್ಲಿ ಹೆಡ್ಡು ಒಬ್ಬೊಬ್ಬ ತಮ್ಮ ಇದು ವೈ ಪುಟ್ಟಿಂಗ್ ದಿಸ್ ಎದಕ್ಕೂ
ಸರಿ ಸರಿ. ಏನು ಕಳ್ಳರು ಬರ್ತಾರಂತೆ ರಾತ್ರಿ ಹೊತ್ತು. ಕಳ್ಳರು ಬಂದ್ಬಿಟ್ಟು ನಾಯಿನ ಸಾಯಿಸಿ ಕುರಿಗಳನ್ನ ಎತ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಮೇನ್ ಅದು ಕತ್ತಿಡಿದ್ರೇನೆ ಅದಕ್ಕೆ ಹಿಡಿಯಕ್ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಚುಚ್ಚೋದಕ್ಕೆ ಹಿಡಿದ್ರೆ ಇವಾಗ ಕೈ ಹಿಡಿದ್ರೆ ಅವ್ರಿಗೆ ಫುಲ್ ಹಾಕ್ಬಿಡುತ್ತೆ. ಏನ್ ಗುರು ಈ ತರ? ನಾನು ಚಿರತೆಗೆ ಅಂತ ಅನ್ಕೊಂಡಿದ್ದೆ. ಚಿರತೆಗೂ ಆಗುತ್ತೆ ಮೇನ್, ಕಳ್ಳರಿಗೂ ಆಗುತ್ತೆ. 1 2 3 4 5 6 7 8 9 10 11 12 ನಾಯಿ ಇದೆ. 12 ನಾಯಿ ಇದೆ. ಅಪ್ಪ 12 ನಾಯಿ. 1000 ಮೇಕೆಗೆ 12 ನಾಯಿ. ಸಕಾಲ ಇದೆ ಸೈಜು ಎಲ್ಲ. ನಾನು ಬಾಯ್ 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 ತಾತಗಾರು ಬಾಯ್. ಬೆಂಗಳೂರು ಬೆಂಗಳೂರು ಬೆಂಗಳೂರು. ತಡಿವೆಲ್ಲ ತಡಿವೆಲ್ಲ ಫ್ಯಾಮಿಲಿ ಫ್ಯಾಮಿಲಿ. ಸೂಪರ್. ಲೆಟ್ಸ್ ಗೋ. ನಮ್ಮ ಕಾರ್ ಅಲ್ಲಿದೆ ಬಾಯ್ಸ್. ವಾಟ್ಸಾಪ್ ಸಖತ್ತು. ಮೇಕಿದೆ. ಕುರಿದೆ ಹಾಲು. ಪಾಲು ಯಾವತ್ತಿ ನಾಯಿಗಳಿಗೆ ಫುಡ್ಡು ಒಳ್ಳೆ ಪೌಷ್ಟಿಕಾಂಶ. ನೋಡು ಏನಲ್ಲ ಅಲ್ಲೆಲ್ಲ ಇಟ್ಕೊಂಬರ್ತಾವ್ರು ನೋಡೋರು. ಕರ್ದಿ ಕುಡಿತಾರ ನೀನು? ಬೇಡ ಗುರು. ಮಳೆ ಸೂಪರ್. ಜಸ್ಟ್ ಮುಟ್ಟಿದಕ್ಕೆ ಬೊಗಳ್ತಾ ಇದೆ. ಮುಟ್ಟಿದಕ್ಕೆ ಜಸ್ಟ್ ನೋಡು ಎಲ್ಲ ಬೊಗಳ್ತೈತೆ. ಯಪ್ಪ ಏನ್ ಹೇಳಿ ಯಾವ ತರ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ನಾಯಿಗಳಿಗೆ. ಕುರಿ ಮುಟ್ಟಿದಷ್ಟೇ ನಾನು ಮರಿನ ಅದು ಬೊಗಳ್ತೈತೆ ಆಲ್ರೆಡಿ ನಾಯಿ. ಸಖತ್ತಪ್ಪ. ಎಲ್ಲ ಒಂದೇ ಸಲ ಅಟ್ಯಾಕ್ ಮಾಡ್ಬಿಟ್ರೆ ಜೈ ಅಂತ ಹೆಂಗೆ ಹೇಳಿ. ಏನು 12 ನಾಯಿ ಇದೆ, 1 2 ಏನು ಬಾಯ್ಸ್. ಸಖತ್. ಆಕಸ್ಮಿಕವಾಗಿ ಬೆಂಗಳೂರಿಗೆ ಹೋಗ್ತಾ ಒಂದು ಕುರಿಯ ಒಂದು ಟೀಮ್ ಸಿಕ್ತು. ಚೆನ್ನಾಗಿ ಬರ್ತಾ ಇದೆ ಅಲ್ಲ. ಕುರಿಯ ಒಂದು ಟೀಮ್ ಸಿಕ್ತು. ಅಂದರೆ ಮುಳ್ಳು ನೋಡಿ ಕುರಿ ಹೇಳಿ ಫಸ್ಟ್. ಆಕಸ್ಮಿಕವಾಗಿ ಬೆಂಗಳೂರಿಗೆ ಹೋಗ್ತಾ ನೋಡಿ ಕುರಿದು ಒಂದು ಟೀಮ್ ಸಿಕ್ತು. 1000 ಕುರಿ ಇದೆ ಅಂತ ಹೇಳಿ ಅಲ್ಲಿ ನೋಡ್ಬೋದು. ಫುಲ್ಲು ಒಂದು 12 ನಾಯಿ 13 ನಾಯಿ ಸಾಕಿದ್ದಾರೆ. ಎಲ್ಲಾನು ಸಖತ್ತಾಗಿದೆ. ಕುರಿನ ಜಸ್ಟ್ ಮುಟ್ಟಿದ್ರೆ ಬೊಗಳ್ತವೆ ನಾಯಿಗಳು. ಸಖತ್ತಪ್ಪ. ಮಾತ್ರ ಒಳ್ಳೆ ಖುಷಿ ಆಯಿತು. ಇವತ್ತೇ ಫಸ್ಟ್ ಟೈಮು ನಾವು ಈ ಥರ ಒಂದು ಆ್ಯಕ್ಚುಲಿ ಕೇಳಿ ತಿಳ್ಕೊಂಡು ಹೆಂಗೆ ಏನು ಕತೆ ಅಂತ. ಆ ನಾಯಿಗಳಿಗೆ ಕುರಿದೇನೆ ಹಾಲು ಕೊಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ ಕುಡಿಯೋದಕ್ಕೆ. ಏನಲ್ಲ ಲೈಫು ಅವ್ರದ್ದೇ ಅಂತ ಜಾಗ ಇದು. ಇನ್ನು ಮೇಯಿಸ್ಕೊಂಡ್ಬರ್ತಾರೆ, ಆಮೇಲೆ ತಿರ್ಗಿ ಎಲ್ಲಿ ಕೂಡ ಹಾಕ್ತಾರೆ ಅನ್ಸುತ್ತೆ. ಸಖತ್ತಪ್ಪ. ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಇದು. ನೋಡಿರಲಿಲ್ಲ, ಆದ್ರದಲ್ಲಿ ಬಂದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋ ಥರ ಆಯಿತು. ಗಿರಿ ಬರ್ತಾನೆ ಇಲ್ಲ, ಅಲ್ಲೇ ಕುರಿ ಜೊತೆನೇ ಇರ್ತಾರೆ ಅನ್ಸುತ್ತೆ. ಆ ಕುರಿನ ಏನು ಹೇಳಿ ಅವನು ಮಾರಲೇ ಗಿರಿ ಪಾಪ. ಗಿರಿ ಗೌಡ್ರಲ್ವಾ ನೋಡ್ತಾವನೆ ಏನೋ ಕೊಡ್ತಾರ ಮನೆಗೊಂದು ಅಂತ ಕೇಳ್ತಾನೆ ಅವನವ್ರ ಹತ್ರ. ಒಕ್ಕುಟಿ ಅಣ್ಣ ಪ್ಲೀಸ್ ಅಣ್ಣ ಒಕ್ಕುಟಿ ಅಣ್ಣ, ಒಳ್ಳೆ ಪೌಷ್ಟಿಕ ಅಂತ ಇದ್ದ ಮುಂಚೆನೆ. ಪೌಷ್ಟಿಕ ಅಂತ ಏನು ಹೇಳಿ. ಬರ್ತಾನೆ ಇಲ್ಲ. ಲೇ ಬಾರೋ ನೋಡಿ ಅಲ್ಲೇ ಅವನು ಇನ್ನೂ ಅಲ್ಲೇ ನಿಂತ್ಕೊಳೋದು. ಏನು ಮಾಡ್ತಾವನೋ ದೇವ್ರಿಗೆ ಗೊತ್ತು. ಅವ್ನಿಗೆ ಗೌಡ್ರು ಆಗ್ಬಿಟ್ರು. ನೀನು ಅಲ್ವಾ ಕುರಿ ಕೇಳ್ತಾ ಇದೆಯಲ್ಲ ಅವ್ರನ್ನ. ಒಂದು ಕುರಿ ಕೊಡಿ ಅಂತ ಕೇಳ್ತಾ ಇದ್ದೆ ತಾನಲ್ಲಿ. ಕೇಳಿಸ್ಕೊಂಡು ನಮ್ಗೆ ಗೊತ್ತಾಯ್ತು. ಅವ್ರು ಹೇಳಿದ್ರು, ಅವರು ತೆಲುಗುಲ್ ಬಂದು ಆ ಅಣ್ಣಗಾರು ಅಲ್ಲ ಅಣ್ಣಗಾರು ಒಂದು ಕುರಿ ಎಂಡಿ ಅಲ್ಲ ಅವ್ರು ಹೇಳಿದ್ರು ಅಂಕಲ್. ಅಂಕಲ್ ಕೇಳಿದ್ರು ಒಳ್ಳೆ ನಾಟಿ ಇದೆ, ಒಳ್ಳೆ ಪೌಷ್ಟಿಕ ಇದೆ, ಒಳ್ಳೆ ಬ್ರೀಡು ಅಂತ. ಮತ್ತೆ ಏನ್ ಮಾಡ್ತಾ ಇದೆ ಅಲ್ಲಿ ಇಷ್ಟ ತನಕ? ಹೇಳ್ತೀನಿ ಕೇಳು. ನಾನು ನೀವು ಊಟ ಎಲ್ಲಿ ಮಾಡ್ತೀರಾ? ಇಲ್ಲ ಅಡಿಗೆ ಮಾಡ್ಕೋತೀರಾ ಅಂದ್ರೆ ಇಲ್ಲ, ಊರಿಂದ ಮನೇಲಿದೆ ಅಡಿಗೆ ಮಾಡ್ಕೊಂಡು ತಿಂತೀವಿ. ಮತ್ತೆ ಯಾರು ಸೆಕ್ಯೂರಿಟಿ ಇವಾಗ ರಾತ್ರಿ ಇದಕ್ಕೆ ಸೆಕ್ಯೂರಿಟಿ ಯಾರು ಇರ್ತೀರಾ ಅಂದಿದ್ಕೆ ನಾವು ಸಪೋಸ್ ಮಲಗಿ ಎದ್ದು ನೋಡ್ತಾ ಇರ್ತೀವಿ. ನಾಯಿ ಸೆಕ್ಯೂರಿಟಿ ಫುಲ್. ನಾಯಿ ಫುಲ್ ಸೆಕ್ಯೂರಿಟಿ. ಮುಟ್ಟುದೇ ಬಗುಳ್ತು ನೋಡ್ದಲ್ಲ. ಆಲ್ಮೋಸ್ಟ್ ಫುಲ್ಲು 95% ನಾಯಿ ಸೆಕ್ಯೂರಿಟಿ. ಸ್ವಲ್ಪ ನಾವು ಅದು ಎಚ್ಚರಿಕೆಯಲ್ಲಿ ಎದ್ದು ನೋಡ್ತಾ ಇರ್ತೀವಿ. ನಾವು ಒಂದು 3 ಜನ ಮಲ್ಕೋತೀವಿ ಅಂದ್ರು. ಅದನ್ನ ನಾನು ಏನಕ್ಕೆ ನನಗೆ ಇದ್ರ ಮೇಲೆ ಕುತೂಹಲ ಅಂದ್ರೆ ಈ ಊರ್ದು ಇದೇ ಜಾಗ ಇದೇ ಊರಲ್ಲಿ
ಊರಲ್ಲೇ ಮೇಯಿಸ್ಬಿಟ್ಟು ಹೋಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮತ್ತೆ ಬೇರೆ ಕಡೆಯಿಂದ ಬರ್ತಾರೆ, ಹೋಗ್ತಾ ಇರ್ತಾರೆ ಅವ್ರು. ಹಂಗೆ ಬರ್ತಾನೆ ಇರ್ತಾರೆ. ಹೌದು, ಅವರು ಅವ್ರ ಫ್ಯಾಮಿಲಿ ಇರ್ತಾರೆ, ಲೇಡೀಸ್ ಇರ್ತಾರೆ, ಮಕ್ಳು ಇರ್ತಾರೆ. 25,000 ಒಂದ್ ಕುರಿ ಅಂದ್ರೆ ಎಷ್ಟು ಲಕ್ಷ ಮಾಲ್ ಇದೆಯೋ ಅಲ್ಲಿ. 20,000 ಬಂದು ಮೀಡಿಯಂ ಸೈಜ್ ಮೇಲೆ ಓತಾ ಸೈಜ್ ಅದೇನೋ ಇದೆ, ಅದಕ್ಕೆ ಕರೀತಾರೆ. ಅದಕ್ಕೆ ನಾವು ಕನ್ನಡ ಗೊತ್ತಿದ್ರೆ ಕ್ಲೀನಾಗಿ ತಿಳ್ಕೊಬೋದಾಯ್ತಲ್ಲ. ನಂಗೆ ಸಖತ್ ಕೂತಲ್ಲ ಅದೊಂದು ವಿಡಿಯೋ ಮಾಡ್ಬೇಕು ಅಂತ. ಬಟ್ ಸುಮ್ಮನೆ ಮಹಾರಾಷ್ಟ್ರದಲ್ಲಿ ಇವರು ಒಬ್ರು ದೇವ್ರ ತರ ನೋಡ್ತಾರ ಅವ್ರನ್ನ, ಬಾಳು ಮಾಮ ಅಂತ. ಅವರು ಇದೆ ಕುರಿ ಮೇಯಿಸ್ಕೊಂಡು ಇದ್ ಮಾಡಿರ್ತಕ್ಕಂಥವ್ರು. ನಮ್ಮ ಕರ್ನಾಟಕದಲ್ಲಿ ಬೀರೇಶ್ವರ ಪೂಜೆ ಮಾಡ್ತಾರೆ ಗೊತ್ತಾ? ಬೀರೇಶ್ವರ ಅನ್ನೋರಲ್ಲ ಈ ಕುರುಬ್ರು ಅವರಲ್ಲ. ಅವರು ನಮ್ಮ ಫ್ರೆಂಡ್ ಶಶಿ ಕುರುಬ್ರಾಸಲ್ಲ, ಅವರು ಕುರಿಗಳನ್ನ ಬಿಟ್ಟಿರ್ತಾರೆ. ಇವ್ರು ಇಂಥ ಕುರಿ ಮೇಯಿಸೋರಿಗೆ ಕುರಿ ಕೊಟ್ಬಿಡ್ತಾರೆ, ಮರಿಗೂ ಕೊಡ್ತಾರೆ. ಹಂಗೆ ಅದು ಬೆಳೆಸಾದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ಅವರು ಮಾರ್ಬಿಟ್ಟು ದುಡ್ಡು ಕೊಡ್ಬೇಕು. ಆ ತರ ಬಿಸ್ನೆಸ್. ಅದು ಕುರಿಗಳು ಮರಿ ಕೊಡ್ಸೋದಷ್ಟೇ. ಆಮೇಲೆ ಮೇಕೆ ಅಷ್ಟೇ. ಅಲ್ಲ, ಇದು ಮೇಕೆ, ಕುರಿ ಅಲ್ಲ. ಇದು ಮೇಕೆನಾ? ಇದು ಯಾವ್ದು ಕುರಿ ಅಲ್ಲ, ಇದು ಸಣ್ಣ ಪುಟ್ಟ ಕುರಿ ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲ ಮೇಕೆ ಇರೋದು. ಮೇಕೆನಾ? ಎಲ್ಲ ಐತೆ ಮಿಕ್ಸಿಂಗ್. ಒಟ್ನಲ್ಲಿ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್. ನೋಡಿ ಹೆಂಗಿದೆ, ವಾವ್ ಶೇಡ್ಸು. ಇಲ್ಲಿ ನೋಡಿ, ಇಲ್ಲಿ ಚಂದ್ರ ಸೂಪರ್. ಲೆಟ್ಸ್ ಗೋ. 1000 ಕುರಿಗಳಿದೆಯಂತೆ. 1000 ಇಂಟು 25,000 ಅಂದ್ರೆ 2.5 ಕೋಟಿ. 2.5 ಕೋಟಿ ಮಾಲ್ ಇಟ್ಕೊಂಡವ್ರು. ಕೋಟಿ ಅಧಿಪತಿ ಗುರು ಅವರು. ಹಂಗಂದ್ರೆ ಸುಮ್ಮನೆ ಅಲ್ಲ ಯಪ್ಪ. ಅದು ನಿಜನೇ. ಅಷ್ಟೇ ಬೇಕು. ಅಲ್ಲ, ಎಷ್ಟು ಕಷ್ಟ ಪಡ್ಬೇಕು. ಇಷ್ಟು ಕುರಿಲಿ ಎಷ್ಟೋ ಗುರಿ ಸೊತ್ತೋಗ್ತವೆ, ಎಷ್ಟೋ ಗುರಿ ಅದು ಇದು ಬೇಟೆಗಳು ಆಡೋ ಚಿರತೆಗಳು, ಆಮೇಲೆ ಸೊತ್ತೋಗೋದು, ಆಮೇಲೆ ಇಲ್ಲೇ ಒಂದ್ 10 ಜನ ಇದಾರೆ. ಅದಕ್ಕೆ ಮೇವು ಬೇಕಲ್ಲ, ಅದಕ್ಕೆ. ಅದು 2.5 ಕೋಟಿ. 2.5 ಕೋಟಿ ಮಾಲು. ಪ್ಲೇಸ್ ಚಿಕ್ಕ ಚಿಕ್ಕದ್ ಬೇರೆ ಹಾಕಿದವು, ಮರಿ ಬೇರೆ ಹಾಕಿದವೆ. ಏನ್ ಹೇಳು ಅಪ್ಪ, ಸೂಪರ್ ಅಪ್ಪ. ನೋಡಕ್ಕೆ ಹಳ್ಳಿಗಳಲ್ಲಿ ಮತ್ತೆ ಈ ಕಡೆ ಎಲ್ಲ ಏನು ಇಲ್ಲ, ಕಷ್ಟ ದುಡ್ಡಿರೋದೆ ರೈತರು ಮತ್ತೆ ಈ ತರ ಹಳ್ಳಿ ಕಡೆನೆ ದುಡ್ಡಿರೋದು. ಸುಮ್ಮನೆ ಸ್ವಲ್ಪ ಗೈಬೇಕಷ್ಟೇ, ಚೆನ್ನಾಗಿ ಗೈಬೇಕು ಅಷ್ಟೇ, ಇನ್ನೇನು ಚೆನ್ನಾಗಿ ಗೈಬೇಕು. ಗೊತ್ತು ಎಲ್ಲಿ ಮಾಡ್ತೀನಿ, ಏನ್ ಹೇಳಿದ್ರು, ಚೆನ್ನಾಗಿ ಗೈಬೇಕು ಊರ್ ಕಡೆ. ನೀನ್ ಊರ ಹೆಸರು ಬಂದ ನನ್ನ ಮಗನ ಸೈಟ್ ಮಾಡ್ದವ್ ನೀನು ಎಂತ ದ್ರೋಹಿ ನೀನು. ಏನ್ ಪ್ರೂಫ್ ತೋರ್ಸೋದು? ವೆಂಕಟಪ್ಪ ಲೇಔಟ್ ಎಲ್ಲ ನಿಂದೇನೆ. ವೆಂಕಟಪ್ಪ ಲೇಔಟ್ ನಮ್ಮ ತಾತನ ಹೆಸರಿಟ್ಟಿದ್ದು. ನಮ್ಮ ತಾತ ಒಳ್ಳೆ ಕೆಲಸ ಮಾಡಿದ್ರು ಸಮಾಜಕ್ಕೆ ಅಂದ್ಬಿಟ್ಟು ಹೆಸರಿಟ್ರು ಅಷ್ಟೇ. ವೆಂಕಟಪ್ಪ ಲೇಔಟ್ ಅಂತ ನೀರ್ ಬಿಡ್ತಾ ಇದ್ರು ತಾನೇ, ಏನೋ ಲೈನ್ ಮ್ಯಾನ್ ಆಗಿದ್ರು ಕಣೋ. ಅದೇ ಹೇಳಿದ್ದು. ಆ ಊರಿನ ಜನಕ್ಕೆ ನೀರು ಕೊರತೆ ಆಗ್ತಿದ್ದಂಗೆ ಅಲ್ಲ ನೀರು ಬಿಡ, ಅದರಿಂದ ಅವರು ಆ ಒಂದು ಲೇಔಟ್ಗೆ ನಿಮ್ಮ ಹೆಸರು ಒಂದು ಸೊತ್ತೋದ್ಮೇಲೆ ಒಂದು ನಿಮ್ಮ ಹೆಸರು ಒಂದು ಅಂದ್ಬಿಟ್ಟು ವೆಂಕಟಪ್ಪ ಲೇಔಟ್ ಅಂತ ಹೆಸರು. ಲೈನ್ ಮ್ಯಾನ್ ನಮ್ಮಪ್ಪ BWC. ನಿಮ್ಮಪ್ಪ ಅಲ್ವಾ ನಿಮ್ ತಾತ ಅಲ್ಲೋ? ಏನ್ ಹೇಳಿದ್ರು? ಸೊ ಒಂದು ಟೀ ಬ್ರೇಕ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ, ಟೀ ಬ್ರೇಕ್ಗೆ ಇಲ್ಲಿ ಯಾವ ರೇಂಜಿಗೆ ಜನ ಇದ್ದಾರೆ ಅಂತ ಟೀ ಕುಡಿಯೋದಕ್ಕೆ. ಫುಲ್ಲು ಯಾವ ಕಾಫಿ ಡೇನೂ ಇಲ್ಲ ಇದ್ರ ಮುಂದೆ. ನೋಡಿ ಎಷ್ಟು ಜನ ಇದ್ದಾರೆ, ಸೂಪರ್ ಆಗಿದೆ. ಟೀ ಬ್ರೇಕ್, ನಾವು ಟೀ ಬ್ರೇಕು. ಇಲ್ಲಿ ಇವರೆಲ್ಲರೂ ಟೀ ಕುಡಿಯೋಕ್ಕೆ ಬಂದವರು. ಸೂಪರ್ ಅಪ್ಪ, ಸಖತ್ತು ಜಾಲಿಯಾಗಿ ಚಿಲ್ ಮಾಡಿ ಅಂತ ಹೇಳ್ಬಿಟ್ಟು ಬಂದವ್ರು. ಹೆಂಗೆ ಕೂತವ್ರು ನೋಡಿ, ಸೂಪರ್. ಊಟ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಅಂತ ಯಾರೋ ಹೇಳಿದ್ದಾರೆ ಇವನಿಗೆ. ಹಾಂ ಲೋ, ಇದ್ಯಾವುದೋ ಲೋ ಓಪನ್ ಅಲ್ಲಿ ಹಿಂಗೆ ಪೂಜೆ ಮಾಡ್ತವ್ರೆ. ಏನ್ ಹೇಳಿದ್ರು? ಸೊಳ್ಳೆ ಬರ್ತೈತೆ ಅಂತ ಕೇಳಿ ಇಕ್ತವ್ರೆ. ಸೊಳ್ಳೆ ಇದೆ ಗುರು, ಸೊಳ್ಳೆ ಬರಬಾರ್ದು ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ ಸ್ನೇಹಿತರೆ. ಸೊ ಇವಾಗ ನಿಯರ್ ಬೈ ಟು ಎಲ್ಲಿ ಅನಂತಪುರ ಕ್ರಾಸ್ ಆಗಿದ್ದೀವಿ. ಓಕೆ, ಊಟಕ್ಕೆ ವೆಯ್ಟಿಂಗು. ಇದೆಲ್ಲ ಹೋಟ್ಲುಗಳೆಲ್ಲ ಹೊರಗಡೆನೆ ಕೂತ್ಕೊಳ್ಳೋದು, ಯಾರು ಹೊರಗಡೆ ಹೋಗಿ ಕೂತ್ಕೊಳ್ಳೋದೇ ಇಲ್ಲ ನೋಡಿ. ಹೋಗ್ರ. ಸೊ ರೀಚ್ಡ್ ನಮ್ಮ ಬೆಂಗಳೂರು. ಸಮಯ ಬಂದು ಏನಾಯ್ತು, ಇದು ಬರಲ್ಲ ಇದ್ರಲ್ಲಿ. ಒಂದೂವರೆ ಆಗಿದೆ. ಸೊ ನೋಡಿ, KR ಪುರಂ, ತುಮಕೂರು, ಬೆಂಗಳೂರು. ಸೊ ಚೆನ್ನಾಗಿತ್ತು ಜರ್ನಿ. ಸೊ ರಾಯರ ದರ್ಶನ ಚೆನ್ನಾಗಾಯ್ತು, ಎಲ್ಲ ಸೂಪರ್ ಆಗಿತ್ತು. VIP ದರ್ಶನ, ಎಲ್ಲ ದರ್ಶನಗಳು ಮಾಡಿಬಿಟ್ವಿ. ಇವರು ಈ ಥರ ಬರ್ತಾ ಇರ್ತಾರೆ, ಇರಲಿ ತೊಂದರೆ ಇಲ್ಲ, ನಾವು ನೋಡ್ಕೊಂಡು ಹೋಗ್ಬೇಕು. ಸೊ ಗಿರಿಯವರು ತುಂಬ ಚೆನ್ನಾಗಿ ಕರ್ಕೊಂಬಂದ್ರು. ಇವಾಗ ಲಾಸ್ಟ್ ರೀಚು ಹೋಗ್ಬೇಕಾದ್ರು ತುಂಬ ಚೆನ್ನಾಗಿ ಕರ್ಕೊಂಡು ಹೋದ್ರು. ತುಂಬ ಥ್ಯಾಂಕ್ಸ್ ಗಿರಿಯವರೇ, ಥ್ಯಾಂಕ್ ಯು ಸೋ ಮಚ್. 1 ಅವರ್ಗೆ 120 ಕಿಲೋಮೀಟ್ರ್ ಬಂದಿದ್ದೀವಿ. ಅಂದರೆ ತುಂಬ ಸ್ಲೋಗೆ ಬಂದಿದ್ದೀವಿ, ಪರವಾಗಿಲ್ಲ. ಸೊ ಯಾರು ದಯವಿಟ್ಟು ಯುವರ್ ಓನ್ ರಿಸ್ಕ್ ಹಂಗೆಲ್ಲ ನೀವು ನೋಡ್ಕೊಂಡ್ರಿ ಮಾಡಿ.
ಓಕೆ ಸ್ನೇಹಿತರೆ, ನಮಗೂ ತುಂಬ ನಿದ್ದೆ ಬರ್ತಾಯಿದೆ. ಮನೆಗೆ ಹೋಗಿ ನಿದ್ದೆ ಮಾಡಬೇಕು. ನಾಳೆ ತುಂಬ ಕೆಲಸಗಳಿದೆ. ಅವ್ನು ತಿರ್ಗಾ ನಾಡಿದ್ದು ಊರಿಗೆ ಹೋಗಬೇಕು, ಕಾರ್ ತರಬೇಕು, ತುಂಬ ಕೆಲಸಗಳಿದೆ. ಇಲ್ಲಿ ತೊಂದರೆ ಇಲ್ಲ. ಸೊ ಇಲ್ಲಿ ಇಳ್ಕೊತೀವಿ. ಇಳ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತೀವಿ. ಓಕೆ ಸ್ನೇಹಿತರೆ, ಬಾಯ್ ಪವನ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ನಾವು ಇವಾಗ 3 ಜನ ಕ್ಯಾಬ್ ಮಾಡ್ಕೊಂಡು ಹೊಡ್ತೀವಿ ಇಲ್ಲಿಂದ. ಲೆಟ್ಸ್ ಗೋ ಹೆಬ್ಬಾಳ್ ಫ್ಲೇವರ್. ನಾವು ಇಲ್ಲಿಂದ ಕ್ಯಾಬ್ ಮಾಡಿಕೊಂಡು ಇಲ್ಲ ಏನು ಮಾಡಿಕೊಂಡು ಹೆಂಗೋ ಮನೆಗೆ ರೀಚ್ ಆಗಬೇಕು. ಇವಾಗ ಇಲ್ಲಿಂದ ಪವನ್ ಹೊಸಕೋಟೆಗೆ ಹೋಗ್ತಾನೆ. ಸೂಪರ್, ಒಳ್ಳೆ ದರ್ಶನ. ಬಾಯ್ ಬಾಯ್ ಬಾಯ್. ಎಷ್ಟು ಚಾರ್ಜ್ ಆಗಿದೆಯಪ್ಪ? 86% ಆಗ್ಬಿಟ್ಟಿದೆ. ಪರವಾಗಿಲ್ಲ. ಬಾಯ್ ಸ್ನೇಹಿತರೆ.